ರಂಗೋಲಿಯಲ್ಲಿ ಅರಳಿದ ಸಿದ್ಧಗಂಗಾ ಶ್ರೀಗಳ ಕಲಾಕೃತಿ. ಭಕ್ತರ ಕೈಯಲ್ಲಿ ಮೂಡಿಬಂದ ಚಿತ್ರಕ್ಕೆ ಮನಸೂರೆಗೊಂಡ ಜನರು. ರಂಗೋಲಿಯಲ್ಲಿ ಅರಳಿದ ಸಿದ್ಧಗಂಗಾ ಶ್ರೀಗಳ ಕಲಾಕೃತಿ. ಶ್ರದ್ಧಾ ಭಕ್ತಿಯಿಂದ ಶ್ರೀಗಳ ಚಿತ್ರವನ್ನ ಬಿಡಿಸಿ ಭಕ್ತಿಯನ್ನ ಸಮರ್ಪಿಸಿದ್ದ ಭಕ್ತ. ಹೌದು, ನಾಳೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಜನ್ಮ ಶತಮಾನೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮಧುವಣಗಿತ್ತಿಯಂತೆ ಸಿದ್ಧಗಂಗಾ ಮಠ ಸಿಂಗಾರಗೊಂಡಿದೆ. ಸಿದ್ಧಗಂಗಾ ಶ್ರೀಗಳ ಜನ್ಮದಿನದ ಅಂಗವಾಗಿ ಭಕ್ತರು ನಾನಾ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ತುಮಕೂರಿನ ಭಕ್ತರು ಮಾತ್ರವಲ್ಲದೆ ನಾನಾ ಜಿಲ್ಲೆಯ ಭಕ್ತರು ಕೂಡ ಶ್ರೀಗಳ ಜನ್ಮದಿನಕ್ಕೆ ಆಗಮಿಸಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಬಂದಿದ್ದಾರೆ. ಆದರೆ ಇಲ್ಲೊಬ್ಬ ಭಕ್ತ ಪ್ರತಿ ವರ್ಷ ಶ್ರೀಗಳ ಹುಟ್ಟುಹಬ್ಬದ ಹಿಂದಿನ ದಿನ ಮಠಕ್ಕೆ ಬಂದು ಪ್ರತಿ ವರ್ಷ ನಾನಾ ಬಗೆಯ ಚಿತ್ರಗಳನ್ನು ಬಿಡಿಸಿ ತಮ್ಮ ಭಕ್ತಿಯನ್ನ ಅರ್ಪಿಸ್ತಾ ಬಂದಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿವಾನಂದ ಕೊಕ್ಕರೆ ಎಂಬ ಭಕ್ತ ಸತತ 7 ವರ್ಷಗಳಿಂದಲೂ ಸಿದ್ಧಗಂಗಾ ಶ್ರೀಗಳ ಹುಟ್ಟುಹಬ್ಬದ ಅಂಗವಾಗಿ ಮಠಕ್ಕೆ ಬಂದು ರಂಗೋಲಿಯಲ್ಲಿ ವಿವಿಧ ಬಗೆಯ ಕಲಾಕೃತಿಗಳನ್ನು ಬಿಡಿಸಿ ಹೋಗ್ತಿದ್ದಾರೆ. ಅಲ್ಲದೆ ಶ್ರೀಗಳ ಹುಟ್ಟುಹಬ್ಬವನ್ನ ತಮ್ಮ ಊರಿನಲ್ಲಿ ದಾಸೋಹವನ್ನ ಏರ್ಪಡಿಸಿ ಹಬ್ಬದ ರೀತಿ ಆಚರಣೆ ಮಾಡ್ತಿದ್ದಾರಂತೆ. ಇನ್ನು ಶಿವಾನಂದ ಕೊಕ್ಕರೆ ಎಂಬಾತ ಈ ಬಾರಿ ಜ್ಞಾನದ ಬೆಳಕು ಕಾನ್ಸೆಪ್ಟ್ ಮೇಲೆ ಚಿತ್ರವನ್ನ ಬಿಡಿಸಿದ್ದಾರೆ. ಮಠದಲ್ಲಿ ಸಾವಿರಾರು ಮಂದಿ ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡ್ತಾ ಬಂದಿದ್ದಾರೆ. ಹೀಗಾಗಿ ಇವರು ಬಣ್ಣ ಬಣ್ಣಗಳಿಂದ ಶ್ರೀಗಳು ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡುವ ಕುರಿತಾಗಿ ಚಿತ್ರ ಬಿಡಿಸಿದ್ದು ಕಣ್ಮನ ಸೆಳೆಯುವಂತೆ ಮಾಡಿದೆ. ಅಲ್ಲದೆ ಮಠದ ಭಕ್ತರು ಸಿದ್ಧಗಂಗಾ ಶ್ರೀಗಳ ಕಲಾಕೃತಿಗೆ ಮನಸೋತಿದ್ದಾರೆ. ಸರ್, ನಾವು ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕಿನಿಂದ ಬಂದಿದ್ದೀವಿ. ಶಿವಾನಂದ ಕೊಕ್ಕರೆ ಅಂತ. ಇನ್ನು ಬರಾಕತ್ತ 7 ವರ್ಷ ಆಯ್ತು ರೀ. ಪ್ರತಿ ವರ್ಷ ಬಂದು ಒಂದು 1000 ಸೇವೆ ಮಾಡ್ತೇವೆ ರಂಗೋಲಿ ಹಾಕಿ. ಪ್ರತಿ ಸಲನೂ ಒಂದು ಏನಾರ ವಿಶೇಷ ರೀ. ಒಮ್ಮೊಮ್ಮೆ ಹೋದ್ಸಲ ಅಯೋಧ್ಯಾಗ ರಾಮ ಮಂದಿರ ಮಾಡಿದ್ವಿ ರೀ. ಒಂದು ಸಲ 1000 ಆಕಳ ಪೂಜೆ ಮಾಡತ್ತಿದ್ದು ಮಾಡಿದ್ವಿ. ಈ ಸಲ ಜ್ಞಾನದ ಬೆಳಕು ಅಂತೇಳಿ ಒಂದು ಇದನ್ನು 1000 ಎಲ್ಲರಿಗೂ ಅಕ್ಷರ ದಾಸೋಹ ಒಳಗರೆ ಎಲ್ಲರಿಗೂ ಜ್ಞಾನ ಇದನ್ನು ಕೊಟ್ಟಾರ, ಬೆಳಕು ಕೊಟ್ಟಾರ ಅಂತೇಳಿ ಇದೊಂದು ಕಾನ್ಸೆಪ್ಟ್ ಮಾಡಿದೆ. ಇಲ್ಲ, ನಾವು ಪ್ರತಿ ವರ್ಷನೂ ಒಂದು ಏನಾರು ವಿಚಾರ ಇಟ್ಕೊಂಡು ಬಂದಿರ್ತಾರೆ. ಡಿಫ್ರೆಂಟ್ ಇರಲಿ ಅಂತ ಅಂದ್ರೆ 1000 ಮಹಿಮೆ ಹಂಗೈತ್ರಿ. ಅದ್ರ ಸಲುವಾಗಿ ಇದನ್ನ ಇಟ್ಕೊಂಡು ಬಂದಿರ್ತಾರೆ. ಇಲ್ಲ 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 ಓನ್ ಮನೇಲಿ ಕಲ್ತಿದ್ವಿ. ಓನ್ ಗೋಕಾಕ್ನಲ್ಲಿ ಕಲ್ತಿದ್ವಿ. ಬರೋಲ್ಲ ಚೆನ್ನಾಗಿದೆ ಅಂತ. ಇನ್ನೂ 1 ತಾರೀಕೆಲ್ಲ ನೋಡ್ತಾರೆ, ಇನ್ನೂ ಜನ ನೋಡಿಲ್ಲ. ಭಾಳ ಜನ ಬರ್ತಾರೆ. ಇವಾಗನ್ನ ತೊಗೊಳ್ಳಲ್ಲ. ಪ್ರತಿ ವರ್ಷ ನಮ್ದು ಸೇವಾ ಅಂತ ಮಾಡ್ತೀವಿ. ಒಂದು ಖರ್ಚು ಏನು ಉಸ್ಕೊಳ್ಳಲ್ಲ. 1000 ಎಷ್ಟೋ ತಾರೀಕು ಕೊಡ್ತೀನಿ ಅಂತ ಬಂದರೂ ನಾವು ಉಸ್ಕೊಳ್ಳಲ್ಲ ರೀ. ಅವ್ರ ಆಶೀರ್ವಾದ ಸಾಕ್ರಿ ನಮಗೆ. ಅಂದ್ರೆ 1ನೇ ತಾರೀಕಿಂದ ಅವಾಗ 30ನೇ ತಾರೀಕು ಬರ್ತಿದ್ದಾರೆ. ಅವಂದ ಈ ಗೋಕಾಕ್ನಾಗ ನಾವು ಫಂಕ್ಷನ್ ಮಾಡೋದು 1000ದು. ಅದರ ಸಹ ಈಗ 28ಕ್ಕೆ ಬಂದು 29ಕ್ಕೆ ಹಾಕಿ ಮತ್ತು 30 ರಿಟರ್ನ್ ಹೋಗ್ತೀವಿ. ಮತ್ತು ಅಲ್ಲಿ ಒಂದಿನ ನಾವು 1000 ಫಂಕ್ಷನ್ ಮಾಡ್ತೀವಿ. ಮತ್ತು ಅಲ್ಲಿ 1000 ಹುಟ್ಟಬಾರಿ ಒಂದು ಸ್ವಲ್ಪ ಏನೋ ಪ್ರಸಾದ ಹಂಚಿ ನಮ್ಮ ಹೊತ್ತಿಂದ ರೀ. ದಾಸೋಹ ಒಂದು ಸ್ವಲ್ಪ ಪಲಾವ್ ಅದು ಮಾಡಿ ಅಷ್ಟೇ ಹುಡುಗರು ಕೊಟ್ಟ ಹಿಂಗೆ ಮಾಡ್ತೀವಿ. ಈ 1-2 ವರ್ಷ ಆಯ್ತು ಮಾಡಾಕತ್ರಿ, ಅಲ್ಲಿ ಮಾಡಾಕತ್ರಿ. ಇನ್ನು ಶಿವಾನಂದ್ ಅವರು ಬಿಡಿಸಿರೋ ಚಿತ್ರಕ್ಕೆ ಸಿದ್ಧಗಂಗಾ ಮಠದ ಮಠಾಧೀಶರಾದ ಸಿದ್ಧಗಂಗಾ ಶ್ರೀಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾಡಿನಾದ್ಯಂತ ಶ್ರೀಗಳ ಜನ್ಮದಿನವನ್ನ ಆಚರಿಸ್ತಾ ಇರುವುದು ಸಂತಸ ತಂದಿದೆ ಎಂದಿದ್ದಾರೆ. ಇನ್ನು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀಗಳ ಹುಟ್ಟುಹಬ್ಬಕ್ಕೆ ರಚನೆಯಾದ ಕಲಾಕೃತಿಯನ್ನ ನೋಡಲು ಭಕ್ತರು ಮಠಕ್ಕೆ ಆಗಮಿಸುತ್ತಿದ್ದಾರೆ. ನಾಳೆ ಶ್ರೀಗಳ ಜನ್ಮದಿನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದು ಕಲಾಕೃತಿಗೆ ಫಿದಾ ಆಗುವುದಂತೂ ಪಕ್ಕಾ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.